ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ನೋಡ್ತಾ ಇದ್ದೀವಿ. ಇದು ನಾವು ದೇವರ ವಾಕ್ಯದಲ್ಲಿ ಒಂದು ಗಂಭೀರವಾದ ಘಟನೆಯನ್ನು ನೋಡುತ್ತಿದ್ದೇವೆ. ಬಾಬಿಲೋನ ಅರಸನಾದ ಬೆಲ್ಶಚ್ಚರನು ಒಮ್ಮೆ ಒಂದು ದೊಡ್ಡ ಭೋಜನವನ್ನು ಏರ್ಪಡಿಸಿದನು. ಅಲ್ಲಿ ತನ್ನ ಪ್ರಧಾನ ಮಂತ್ರಿಗಳು, ಮಂತ್ರಿ ಹೆಂಡತಿಯರು, ಉಪಪತ್ನಿಯರು, ಸಾವಿರಾರು ಜನರು ಅಲ್ಲಿ ಸೇರಿದ್ದರು. ಆ ಸಮಯದಲ್ಲಿ ರಾಜನು ದೇವರನ್ನು ಮರೆತು ತನ್ನ ಅಹಂಕಾರದಿಂದ ಬದುಕುತ್ತಿದ್ದನು. ಅವನು ಒಂದು ದೊಡ್ಡ ತಪ್ಪು ಮಾಡಿದನು. ಯೆರೂಸಲೇಮಿನ ದೇವಾಲಯದಿಂದ ತಂದಿದ್ದ ಪವಿತ್ರ ಪಾತ್ರೆಗಳನ್ನು ತೆಗೆದುಕೊಂಡು ಅವುಗಳಲ್ಲಿ ದ್ರಾಕ್ಷಾರಸವನ್ನು ಕುಡಿಯಲು ಪ್ರಾರಂಭಿಸಿದನು. ಇದು ದೇವರ ಪವಿತ್ರತೆಯನ್ನು ಅವಮಾನ ಮಾಡುವ ಕೆಲಸವಾಗಿತ್ತು. ಆ ಸಮಯದಲ್ಲಿ ಒಂದು ಅದ್ಭುತ ಸಂಗತಿ ನಡೆಯಿತು. ಹಠಾತ್ತನೆ ಸಡನ್ನಾಗಿ ಒಂದು ಕೈ ಗೋಡೆಯ ಮೇಲೆ ಬರೆಯಲು ಆರಂಭಿಸಿತು. ರಾಜನು ಅದನ್ನು ನೋಡಿ ಭಯದಿಂದ ನಡುಗಿದನು. ಅವನ ಮುಖವು ಬದಲಾಯಿತು, ಹೃದಯವು ಕಂಗಾಲಾಯಿತು, ಎದೆಬಡಿತವು ಹೆಚ್ಚಾಯಿತು. ಆ ಬರಹ ಏನೆಂದು ಯಾರಿಗೂ ಅರ್ಥವಾಗಿಲ್ಲ. ಅಲ್ಲಿರುವ ಶಾಸ್ತ್ರಿಗಳು, ಪಂಡಿತರು, ವೇದಾಂತ ಪಂಡಿತರು, ಅನೇಕರು ಮುಖ್ಯಸ್ಥರಲ್ಲಿ ಇದ್ದರು. ಆದರೆ ಅದು ಯಾರಿಗೂ ಅರ್ಥವಾಗದೆ ಹೋಯಿತು. ಕೊನೆಗೆ ದಾನಿಯೇಲನು ದೇವರಿಂದ ಬಂದ ಸಂದೇಶವನ್ನು ತಿಳಿದನು. ಆಗ ದೇವರ ಪ್ರವಾದಿಯಾದ ದಾನಿಯೇಲನು ಅವರನ್ನು ಕರೆಯಲಾರಂಭಿಸಿತು. ದಾನಿಯೇಲನು ದೇವರಿಂದ ಬಂದ ಸಂದೇಶವನ್ನು ತಿಳಿಸಿದನು. ಮೆನೆ, ಮೆನ್, ತೆಕೆಲ್, ಉಪಾರ್ಸಿನ್. ಈ ಪದಗಳ ಅರ್ಥ ತುಂಬ ಗಂಭೀರವಾಯಿತು. ಮೆನೆ ಅಂದರೆ ದೇವರು ನಿನ್ನ ದಿನಗಳನ್ನು ಲೆಕ್ಕಿಸಿ ಕೊನೆಗಾಣಿಸಿದ್ದಾನೆ ಎಂದು. ತೆಕೆಲ್ ಅಂದರೆ ನಿನ್ನನ್ನು ತೂಕ ಹಾಕಿ ಕೊರತೆಯಾಗಿ ಕಂಡಿದ್ದಾನೆ. ಉಪಾರ್ಸಿನ್, ನಿನ್ನ ರಾಜ್ಯವನ್ನು ಬೇರೆಯವರಿಗೆ ಹಂಚಲಾಗುವುದು. ಪ್ರಿಯರೇ, ಇದು ಕೇವಲ ಒಂದು ಕಥೆಯಲ್ಲ, ಇದು ನಮಗೆ ಒಂದು ಎಚ್ಚರಿಕೆಯಾಗಿದೆ. ನಾವು ಹೇಗೆ ಬದುಕುತ್ತಿದ್ದೇವೆ? ನಮ್ಮ ಜೀವನ ಮುಂದೆ ತೂಕು ಹಾಕಿದಾಗ ಹೇಗಿರುತ್ತದೆ? ಬೆಲ್ಶಚ್ಚರನು ದೇವರನ್ನು ಗೌರವಿಸಲಿಲ್ಲ, ಆದರೆ ದೇವರು ಅವನ ಜೀವನವನ್ನು ಲೆಕ್ಕಿಸಿ ತೀರ್ಪು ಕೊಟ್ಟನು. ಅದೇ ರಾತ್ರಿ ಅವನ ಜೀವನವು ಮುಗಿಯಿತು. ಇದರಿಂದ ನಾವು ಕಲಿಯಬೇಕಾದ ಏನೆಂದರೆ, ದೇವರನ್ನು ಗೌರವಿಸಬೇಕು, ಪವಿತ್ರವಾದದ್ದನ್ನು ಪವಿತ್ರವಾಗಿ ಕಾಣಬೇಕು, ಸತ್ಯವಾಗಿ ಮತ್ತು ನೀತಿಯಾಗಿ ಬದುಕಬೇಕು. ಆದರೆ ದೇವರು ಕೇವಲ ತೀರ್ಪಿನ ದೇವರಲ್ಲ, ಆತನು ಪ್ರೀತಿ ಕೊಡುವ ದೇವರೂ ಆಗಿದ್ದಾನೆ. ನಾವು ನಮ್ಮ ಜೀವನವನ್ನು ತಿದ್ದಿಕೊಂಡರೆ ಆತನು ನಮಗೆ ಕ್ಷಮಿಸುತ್ತಾನೆ. ಆದ್ದರಿಂದ ಇವತ್ತೇ ದೇವರ ಕಡೆಗೆ ತಿರುಗೋಣ. ನಮ್ಮ ಜೀವನ ದೇವರ ಇಚ್ಛೆಗೆ ತಕ್ಕಂತೆ ಇರಲಿ. ಕೊನೆಯಲ್ಲಿ ಒಂದು ಮಾತು, ದೇವರು ನಿನ್ನ ದಿನಗಳನ್ನು ಲೆಕ್ಕಿಸಿದ್ದಾನೆ, ನಿನ್ನನ್ನು ತೂಕ ಹಾಕಿ ತೂಗಿದ್ದಾನೆ. ಆದ್ದರಿಂದ ನಾವು ಎಚ್ಚರಿಕೆಯಿಂದ ದೇವರ ಭಯದಿಂದ ಬದುಕೋಣ. ಆಮೇನ್.